ಪಾರ್ಲಿಮೆಂಟಲ್ಲಿ ಉಂಟಾಗಿದ್ದಂಥ ಭದ್ರತಾ ಲೋಪ ಚಳಿಗಾಲದ ಅಧಿವೇಶನದ ಬಿಸಿ ಏರಿಸಿತ್ತು. ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂಥ ದೆಹಲಿ ಪೊಲೀಸರು ಆರೋಪಿಗೆ ಪಾಸ್ ನೀಡಿದ್ದ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮನೋರಂಜನ್ ಸಹಪಾಠಿ ಸಾಯಿ ಕೃಷ್ಣ ಎಂಬಾತನ ವಿಚಾರಣೆಯನ್ನ ಕೂಡ ತೀವ್ರಗೊಳಿಸಿದ್ದಾರೆ. ಭಾರತದ ಹೃದಯ ಹಾಗೂ ಪ್ರಜಾಪ್ರಭುತ್ವದ ದೇಗುಲ ಸಂಸತ್ ಕಲಾಪದ ವೇಳೆಯೇ ಪ್ರೇಕ್ಷಕರ ಗ್ಯಾಲಿಯಿಂದ ಜಿಗಿದ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿತ್ತು. ಈ ಘಟನೆ ಸಂಸತ್ನ ಭದ್ರತಾ ವೈಫಲ್ಯವನ್ನ ಎತ್ತಿ ಹಿಡಿದಿತ್ತು. ಸದ್ಯ ಪ್ರಕರಣದ ವಿಚಾರಣೆ ನಡೆಸುತ್ತಿರೋ ದೆಹಲಿ ಪೊಲೀಸರು ಮತ್ತಷ್ಟು ವಿಚಾರಗಳನ್ನ ಕೆದಕಿದ್ದಾರೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್, ಪ್ರತಾಪ್ ಸಿಂಹ ಹೇಳಿಕೆ ದಾಖಲು. ಪಾಸ್ ನೀಡಿದ್ದ ಬಗ್ಗೆ ನವದೆಹಲಿ ಪೊಲೀಸರಿಂದ ಮಾಹಿತಿ ಸಂಗ್ರಹ. ಡಿಸೆಂಬರ್ 13ನೇ ತಾರೀಕಿನಂದು ಪಾರ್ಲಿಮೆಂಟ್ ಮತ್ತೊಂದು ಕರಾಳ ಘಟನೆಗೆ ಸಾಕ್ಷಿಯಾಗಿತ್ತು. ಮೈಸೂರಿನ ಮನೋರಂಜನ್ ಹಾಗೂ ಆತನ ಸ್ನೇಹಿತರು ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿ ಭೀತಿ ಮೂಡಿಸಿದ್ದರು. ಸದ್ಯ ಎಲ್ಲರನ್ನು ಬಂಧಿಸಿರುವ ದೆಹಲಿ ಪೊಲೀಸರು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಮತ್ತೊಂದೆಡೆ ಆರೋಪಿ ಮನೋರಂಜನ್ಗೆ ಪಾಸ್ ನೀಡಿದ್ದ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ದೆಹಲಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಮನೋರಂಜನ್ಗೆ ಎಷ್ಟು ಬಾರಿ ಪಾಸ್ ನೀಡಲಾಗಿದೆ? ಮನೋರಂಜನ್ ಮತ್ತು ನಿಮ್ಮ ಪರಿಚಯವಾಗಿದ್ದು ಹೇಗೆ? ಪಾಸ್ ಪಡೆದುಕೊಳ್ಳಲು ಮನೋರಂಜನ್ ನಿಮ್ಮನ್ನು ಭೇಟಿ ಮಾಡಿದ್ದು ಎಲ್ಲಿ? ನಿಮ್ಮ ಕಚೇರಿಗೆ ಎಷ್ಟು ಬಾರಿ ಮನೋರಂಜನ್ ಬಂದಿದ್ದ ಎಂಬುದನ್ನು ಸೇರಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮನೋರಂಜನ್ ಸ್ನೇಹಿತ ಟೆಕ್ಕಿ ಸಾಯಿ ಕೃಷ್ಣ ವಿಚಾರಣೆ. ಸಂಸತ್ ದಾಳಿಕೋರ ಮನೋರಂಜನ್ ಜೊತೆ ಅನ್ಯೋನ್ಯ ಸ್ನೇಹ ಬೆಳೆಸಿದ್ದು ಬಾಗಲಕೋಟೆ ಮೂಲದ ಟೆಕ್ಕಿ ಸಾಯಿ ಕೃಷ್ಣಗೂ ಸಂಕಷ್ಟ ತಂದಿದೆ. ಮೊನ್ನೆ ಸಾಯಿ ಕೃಷ್ಣನನ್ನು ಬಂಧಿಸಿದ್ದ ದೆಹಲಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇಬ್ಬರ ನಡುವೆ ಯಾವ ರೀತಿಯ ಸಂಪರ್ಕ ಇತ್ತು? ಭಗತ್ ಸಿಂಗ್ ಗ್ರೂಪ್ನಲ್ಲಿ ಸಾಯಿ ಕೃಷ್ಣ ಸದಸ್ಯ ಆಗಿದ್ನಾ ಎಂಬ ಮಾಹಿತಿ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಸಾಯಿ ಕೃಷ್ಣ ಸದಸ್ಯರಾಗಿದ್ದ ಫೇಸ್ಬುಕ್ ಪೇಜ್ ಡಿಲೀಟ್ ಆಗಿದೆ. ಮತ್ತೊಂದೆಡೆ ಮನೋರಂಜನ್ ಸೇರಿ ಇತರ ಆರೋಪಿಗಳ ವಿಚಾರಣೆಯೂ ತೀವ್ರಗೊಂಡಿದೆ. ಭದ್ರತಾ ಲೋಪ ಆರೋಪಕ್ಕೆ ಪ್ರಹ್ಲಾದ್ ಜೋಶಿ ತಿರುಗೇಟು. ಲೋಕಸಭೆ ಕಲಾಪದಲ್ಲಿ ಭದ್ರತಾ ಲೋಪ ಆಗಿದ್ದು ಒಪ್ಪುತ್ತೇವೆ. ಆದರೆ ಕರ್ನಾಟಕ ವಿಧಾನಸಭೆಯಲ್ಲಿ ಒಬ್ಬ ವ್ಯಕ್ತಿ 1 ಗಂಟೆಗೂ ಹೆಚ್ಚಿನ ಕಾಲ ಸದನದೊಳಗೆ ಕುಳಿತಿದ್ದ. ಅದರ ಬಗ್ಗೆ ಯಾಕೆ ಕಾಂಗ್ರೆಸ್ ನಾಯಕರು ಮಾತನಾಡುತ್ತಿಲ್ಲ ಅಂತ ತಿವಿದಿದ್ದಾರೆ. ನಾ ಕೇಳೋ ಪ್ರಶ್ನೆ ನಿಮ್ಮಲ್ಲಾಗಿತ್ತಲ್ಲ, ಅದು ಭದ್ರತಾ ವೈಫಲ್ಯ ಅಲ್ವಾ? ನೀವು ಈ ಭದ್ರತಾ 1 ಗಂಟೆ ಒಳಗೆ ಕೂತಿದ್ದಾನ ಅವನು, ಅದು ಭದ್ರತಾ ವೈಫಲ್ಯ ಅಲ್ವಾ? ಆ ನಂತರ ಹಿಂದೆ ಇಲ್ಲಿ ಡ್ಯಾಗರ್ ತೊಗೊಂಡು ಬಂದಿದ್ನಲ್ಲ ಒಬ್ಬನು, ಅದು ಭದ್ರತಾ ವೈಫಲ್ಯ ಇರಲಿಲ್ಲ. ಪಿಸ್ತೂಲ್ ತೊಗೊಂಬಂದಿದ್ದಲ್ಲ, ಅದು ಭದ್ರತಾ ವೈಫಲ್ಯ ಇರಲಿಲ್ಲ. ಒಟ್ಟಿನಲ್ಲಿ ಸಂಸತ್ ಉಕ್ಕಿನ ಕೋಟೆಯೊಳಗೆ ಭದ್ರತಾ ವೈಫಲ್ಯ ಹೇಗಾಯ್ತು ಅನ್ನೋದು ಸದ್ಯದ ಪ್ರಶ್ನೆ. ಭವಿಷ್ಯದಲ್ಲಿ ಹೀಗಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ. ಸದ್ಯ ಆರೋಪಿಗಳ ವಿಚಾರಣೆ ನಡೆಯುತ್ತಿದ್ದು ಮತ್ತಷ್ಟು ರಹಸ್ಯಗಳು ಹೊರಬರುವ ನಿರೀಕ್ಷೆ ಇದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.